ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡ್ರಿ ಲಿಂಬೆಹಣ್ಣ ಯಾವ ತರ ಗೊಂಚಲಾಗ್ಯಾವ. 2 ವರ್ಷ ಆತ ಹಚ್ಚಿ ಮೆಣಸಿನ್ಕಾಯಿ, ಇನ್ನೂ ಆದ್ರೂ ನನಗಿದು ಮೆಣಸಿನ್ಕಾಯಿ ಕೊಡಾಕತ್ತೈತಿ. ಈ ತರ ಆಗ್ತೈತಿ. ಇದು ಯಾವುದೇ ತರ ಕೀಟಗಳಿದ್ರು ಇದಕ್ಕ ಸಾಯ್ತಾವ. ಲಿಂಬೆಹಣ್ಣಿನ ಸೈಜ್ ನೋಡ್ರಿ ಎಷ್ಟು ದೊಡ್ಡ ಅದಾವ. ಇಲ್ಲಿ ನೋಡ್ರಿ ಕ್ಯಾಬೇಜಿಗೆ ಎಲ್ಲಾ ಕೀಡಿ ಬಂದ್ಬಿಟ್ಟಾವ. ಅದು ಹೋಗೋ ತನಕ ನಾವು ಸ್ಪ್ರೇ ಮಾಡ್ಬೇಕು. ಇಲ್ಲೇ ಅವು ಮರಿ ಹಾಕ್ತಾವೆಲ್ಲ. ಇಲ್ಲಿ ನೋಡ್ರಿ ಬದ್ನಿಕಾಯಿ ಎಲ್ಲ ಫುಲ್ ಆಗ್ಬಿಟ್ಟಾವು. ಇದೇನ್ ಮಾಡ್ತೈತಿ, ಚಿಗುರನ್ನ ತಿಂದು ಬಿಡ್ತೈತಿ ಮುಂದಿಂದ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ಏನ್ ಟಾಪಿಕ್ ಅಪ್ಪ ಅಂತಂದ್ರೆ, ನಾನು ನನಗೆ ಕ್ವಶನ್ ಬರತ್ತಿದ್ದ ಪೆಸ್ಟಿಸೈಡ್ ನೀವು ಏನು ಹಾಕ್ತೀರಿ ಅಂತ. ನಾನು ನನ್ನ ಗಾರ್ಡನ್ದಾಗ ಈಗ ವೆಜಿಟೇಬಲ್ ಅನ್ನ ಹಾಕಿದ್ದೀನಲ್ಲ, ವೆಜಿಟೇಬಲ್ ಎಲ್ಲ ಭಾಳ ಸ್ವಲ್ಪ ಮಳಿ ಆಗಿದ್ದ ಸಂಬಂಧ ಸ್ವಲ್ಪ ಹುಳ ಸ್ಟಾರ್ಟ್ ಆಗ್ಯಾವ. ನಾನು ಆ ಸೀನ್ ನಿಮ್ಗೆ ತೋರಿಸ್ತೀನಿ ಅಂತ ನೆಕ್ಸ್ಟ್. ಅದಕ್ಕೆ ನಾನೀಗ ಪೆಸ್ಟಿಸೈಡ್ ಹಾಕಬೇಕು. ನಾನೇನು ಪೆಸ್ಟಿಸೈಡ್ ಹಾಕ್ತೀನಿ ನನ್ನ ವೆಜಿಟೇಬಲ್ಗೆ ಆರ್ಗ್ಯಾನಿಕ್ ಅಂತ ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂತ ನಾನೀಗ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆರ್ಗ್ಯಾನಿಕ್ ಸ್ಪ್ರೇಗೆ ನಾನು ಏನೇನು ಮಿಕ್ಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದು ವಿನಿಗರ, ಇದು ಲಿಕ್ವಿಡ್ ಸೋಪ. ಲಿಕ್ವಿಡ್ ಸೋಪ್ ಯಾವುದಾದ್ರೂ ನಡಿತೈತಿ, ವಿನಿಗರು ಕೂಡ ಯಾವುದಾದ್ರೂ ನಡಿತೈತಿ. ಇದು ಸೋಡಾ, ತಿನ್ನು ಸೋಡಾ, ಮನೆ ಒಳಗೆ ಯೂಸ್ ಮಾಡ್ತೀವಲ್ಲ ಆ ಬೇಕಿಂಗ್ ಸೋಡಾ. ಇದು ಬೇವಿನ ಎಣ್ಣೆ. ಬೇವಿನ ಎಣ್ಣೆ ನಾನು ಮೊದಲ ಸಣ್ಣ ಬಾಟಲ್ ತರಿಸ್ತಿದ್ದೆ. ಈಗ ನಂದು ಗಾರ್ಡನ್ ದೊಡ್ಡದಾಗಿರೋದ್ರಿಂದ ನಾನು ಕ್ಯಾನ್ ತರಿಸಿರ್ತೀನಿ. ಇಲ್ಲಿ ನಾನು 2 ಸ್ಪೂನ್ ಬೇವಿನ ಎಣ್ಣೆ ಹಾಕ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಲಿಕ್ವಿಡ್ ಸೋಪ್ ಹಾಕ್ತೇನೆ. ಲಿಕ್ವಿಡ್ ಸೋಪ್ ನಾವು ಯಾಕೆ ಹಾಕ್ತೀವಿ ಅಂತಂದ್ರೆ, ಇದು ಆಯಿಲ್ ನೀರಾಗ ಹಾಕಿದ ಕೂಡಲೇ ಮ್ಯಾಲೆ ತೇಲಾಡ್ತೈತಿ. ಈಗ ನಾವು ಲಿಕ್ವಿಡ್ ಸೋಪ್ ಒಳಗೆ ಅದನ್ನು ಮಿಕ್ಸ್ ಮಾಡಿದೀವಿ ಅಂದ್ರೆ ಅದು ಚೆನ್ನಾಗಿ ಡೈಲ್ಯೂಟ್ ಆಗ್ತೈತಿ ನೀರೊಳಗೆ. ಅದಕ್ಕೋಸ್ಕರ ನಾವು ಲಿಕ್ವಿಡ್ ಸೋಪ್ ಹಾಕಬೇಕು. ಇದನ್ನ ಈ ಥರ ಚೆನ್ನಾಗಿ ಕಲಿಸ್ಬೇಕು ನಾವು. ಒಂದು ಅರ್ಧ ಟೀ ಸ್ಪೂನ್ ನಾನು ಬೇಕಿಂಗ್ ಸೋಡಾ ಹಾಕಾಕತ್ತೀನಿ. 1 ಟೇಬಲ್ ಸ್ಪೂನ್ ವಿನಿಗರ್ ಹಾಕತ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇದು ಸೋಡಾ ಎಲ್ಲ ಕರಗಬೇಕಿದೆ. ಈ ಥರ ಆಗ್ತೈತಿದೆ. ಇದನ್ನು ಒಂದು ಸ್ಪ್ರೇ ಬಾಟಲ್ನಾಗ ನಾವು ಹಾಕಬೇಕು. 1 ಲೀಟ್ರ್ ಸ್ಪ್ರೇ ಬಾಟಲ್ ಸಿಗ್ತಾವ, 2 ಲೀಟ್ರದ್ದು ಸಿಗ್ತಾವ. ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಈಗ ನಾನು ಇದಕ್ಕೆ 2 ಲೀಟರ್ ನೀರು ಮಿಕ್ಸ್ ಮಾಡ್ತೀನಿ. ಇದು 2 ಲೀಟರ್ ಬಾಟಲ್ ಸ್ಪ್ರೇ. ಈಗ ಇದನ್ನು ಬಾಟಲ್ಗೆ ಹಾಕೊಳ್ಳಂತ. ಈಗ ನಾವು ಇದಕ್ಕೆ ನೀರು ಹಾಕೋಬೇಕು. ಈಗ ನಾವು ಸ್ಪ್ರೇ ಮಾಡೋಣ. ಇದು ನೀರು ಫುಲ್ ಹಾಕಿದ್ವಿ ಅಂದರೆ ನಾವು ಇದನ್ನು ಮತ್ತೆ ಟೈಟ್ ಮಾಡುವಾಗ ಅದು ಎಲ್ಲ ನೀರು ಚೆಲ್ತೈತಿ. ಒಂದು ಸ್ವಲ್ಪ ತೆಗಿತೀನಿ. ಇಲ್ಲಿವರೆಗೂ ನಾವು ನೀರು ಹಾಕೋಬೇಕು. ಬರ್ರಿ ಈಗ ಗಾರ್ಡನ್ದಾಗ ಹೋಗುನು ಹೆಂಗೆ ಸ್ಪ್ರೇ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇದು ನೋಡ್ರಿ ಫ್ಲವರ್. ಇದಕ್ಕೆ ಆಲ್ರೆಡಿ ಹುಳ ಹತ್ತೈತೆ ನೋಡ್ರಿ ಸ್ವಲ್ಪ. ಇಷ್ಟು ನಿಮಗೆ ಏನಾರ ಡೌಟ್ ಬಂತಂದ್ರೆ ನೀವು ಎಲ್ಲ ಲೀವ್ಸನ್ನು ಹಿಂಗೆ ತಿರುವಿ ನೋಡ್ಬೇಕು. ಇಲ್ಲಾಂದ್ರೆ ನೀವು ಹಿಂಗೆ ಬಿಟ್ರಂದ್ರೆ ಎಲ್ಲಾದರೂ ಒಂದು ಹುಳ ಇದ್ದೇ ಇರ್ತೈತೆ. ಅದು ಕಾಣಿಸೋದಲ್ಲ, ಬಿತ್ತು ನೋಡ್ರಿ ಕೆಳಗೆ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ ತೆಗೆದೆ ನೋಡ್ರಿ. ನಾನು ಎಲ್ಲ ಚಿಗುರನ್ನೇ ಮೈದು ಬಿಡ್ತೈತಿ. ಇದು ಫ್ಲವರ್ ಎಲ್ಲಿ ಆಗ್ತದಲ್ಲ ಅದನ್ನೇ ತಿಂದುಬಿಡ್ತೈತಿ. ಅದಕ್ಕಾಗಿ ಇದನ್ನು ನೋಡ್ಕೊತ ಇರಬೇಕು. ಇದಕ್ಕೆ ನಾವು ಏನಾದರೂ ಸ್ಪ್ರೇನ ಮಾಡಬೇಕಾಗ್ತೈತಿ. ಹಂಗೆ ಬಿಟ್ಟರೆ ಈ ಗಿಡನ ಹಾಳಾಗ್ಬಿಡ್ತೈತಿ. ಏನಾರ ನಿಮ್ಗೊಂದು ಸ್ವಲ್ಪ ಹೋಲ್ ಕಂಡು ಬಂದ್ರೆ ಈ ಎಲೆ ಒಳಗೆ ಚೆಕ್ ಮಾಡ್ಕೊತ ಇರ್ರಿ. ಈ ಸೈಜಿಗೆ ಬಂದಾಗ ಪ್ಲ್ಯಾಂಟ್ಗಳಿಗೆ ನಾವು ಒಂದು ಸ್ಪ್ರೇ ಕೊಡಬೇಕು. ಇವಕ್ಕೆ ನೋಡ್ರಿ, ಇಲ್ಲಿ ಈ ಥರ ಮನಿ ಮಾಡಿರ್ತಾವ. ಎಲೆ ತಿರುಗಿಸಿ ನೋಡ್ಬೇಕಾಗ್ತೈತಿ. ಮೇಲ್ಗಡೆ ಚಲೋನೇ ಇರ್ತೈತಿ ಎಲೆ, ಕೆಳಗಡೆ ನೋಡಿದ್ರೆ ಈ ಥರ ಇರ್ತೈತಿ. ಈ ಥರ ಚೆನ್ನಾಗಿ ಸ್ಪ್ರೇ ಮಾಡಿಬಿಡ್ಬೇಕು. ಫುಲ್ ಎಲ್ಲ ಲೀವ್ಸ್ ಎಲ್ಲ ತೊಯ್ಬೇಕದು. ಈ ಥರ ಎಲ್ಲ ಜಳಗಿ ಆಗಿರ್ತೈತಿ ನೋಡ್ರಿ. ಎಗ್ ಇಟ್ಬಿಟ್ಟಿರ್ತಾವವ, ಚಂದಾಗ ಸ್ಪ್ರೇ ಮಾಡಬೇಕು. ಕಣ್ಣಿಗೆ ಕಾಣಿಸಂಗಿಲ್ಲ ಆ ಥರ ಇರ್ತಾವವ ನೋಡ್ರಿ. ಇಲ್ಲಿ ಒಂದು ಸಣ್ಣದೈತೆ ನೋಡ್ರಿ. ಈ ಥರ ಎಲ್ಲ ಹುಳ ಬಂದು ಅಟ್ಯಾಕ್ ಮಾಡ್ತಾವು. ಇಲ್ಲಿ ನೋಡ್ರಿ ಕ್ಯಾಬೇಜಿಗೆ ಎಲ್ಲ ಕೀಡಿ ಬಂದುಬಿಟ್ಟಾವ. ಅದು ಈಗ ನಾನು ಏನು ಮಾಡಿದೆ, ನಿನ್ನೆ ವಾಟರ್ ಸ್ಪ್ರೇ ಮಾಡಿದೆ. ಈಗ ನಾನೀಗ ಅದಕ್ಕೆ ಇದೇ ಸೊಲ್ಯೂಷನನ್ನು ಸ್ಪ್ರೇ ಮಾಡ್ತೀನಿ.
ಇದನ್ನು ಕೂಡ ನಾವು ಫುಲ್ಲ ಸ್ಪ್ರೇ ಮಾಡಿಬಿಡ್ಬೇಕು. ಯಾಕಂದರೆ ಹಿಂದೆಲ್ಲ ಎಗ್ಗಿಟ್ಬಿಟ್ಟಿರ್ತಾವ ಅವು ಮತ್ತು ಮರಿ ಆಗಿಬಿಡ್ತಾವಲ್ಲ, ಅದಕ್ಕೆ ನಾವು ಫುಲ್ ಎಲ್ಲ ತೊಯ್ಯುವಂಗೆ ಸ್ಪ್ರೇ ಮಾಡಬೇಕು. ಈ ಚಿಗುರೊಳಗೆ ಎಲ್ಲ ಕಡೆ ಸ್ಪ್ರೇ ಮಾಡಬೇಕು. ಇದು ನೋಡಿರಿ, ಇದು ಕ್ಯಾಬೇಜ್. ಇದಕ್ಕೂ ಸ್ಟಾರ್ಟ್ ಆಗೈತೆ ನೋಡ್ರಿ. ಇಲ್ಲಿ ಕೆಳಗಿನಿಂದ ಸ್ಟಾರ್ಟ್ ಆಗಿಬಿಡ್ತಾವೆ. ನಾವೇನು ಮಾಡ್ಬೇಕು, ಕೆಳಗಿನ ಎಲ್ಲಿ ಎಲ್ಲ ತೆಗೆದು ಬಿಡ್ಬೇಕು. ಇವನ್ನ ಕೆಳಗೆ ನೆಲಕ್ಕೆ ಹತ್ತುವಂಗೆ ನಾವು ಎಲ್ಲಿನ ಬಿಡಬಾರ್ದು. ಇವನ್ನೆಲ್ಲ ತೆಗೆದು ಬಿಡಬೇಕು. ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡ್ತಾವ. ನಾನು ಇದಕ್ಕೂ ಸ್ಪ್ರೇ ಮಾಡ್ತೀನಿ ಈಗ. ಇದು ನೋಡ್ರಿ, ಇದಕ್ಕೂ ಎಲ್ಲ ಹಿಂಗೆ ಆಗ್ಬಿಡ್ತಾವೆ. ಈಗ ಎಲ್ಲಕ್ಕೂ ಒಂದ್ಸಲ ನಾವು ಸ್ಪ್ರೇ ಮಾಡಿ ಬಿಟ್ಬಿಡ್ಬೇಕು. ಇಲ್ಲಿ ನೋಡ್ರಿ, ಈ ಬದ್ನಿಕಾಯಿ ಗಿಡಕ್ಕೆ ಇವು ಮಿಲಿ ಬಗ್ ಆಗ್ಯಾವ. ಮಿಲಿ ಬಗ್ ಬಿಳಿ ಬಿಳಿ ಕಾಣ್ತಾವೆ ನೋಡ್ರಿ, ವೈಟ್ ವೈಟ್ ಕಾಣ್ತಾವೆ ನೋಡ್ರಿ, ಇವ ಮಿಲಿ ಬಗ್ ನೋಡ್ರಿ. ಇಲ್ಲೆಲ್ಲ ಫುಲ್ ಎಲೆ ಎಲ್ಲ ಅಟ್ಯಾಕ್ ಆಗ್ಬಿಟ್ಟವು. ಇದನ್ನು ನಾವು ಈ ಥರ ಸ್ಪ್ರೇ ಮಾಡಬೇಕು. ಈ ಥರ ಸ್ಪ್ರೇ ಫುಲ್ ತೊಯ್ಯೋ ತನಕ ನಾವು ಸ್ಪ್ರೇ ಮಾಡಬೇಕು. ತೊಳಿಬೇಕು ಅದೆಲ್ಲ ಫುಲ್. ಮ್ಯಾಗಿಂದ ಸ್ಕಿನ್ ಅದ್ರದ್ದು ಲೇಯರ್ ಐತಲ್ಲ, ಅದು ಹೋಗೋ ತನಕ ನಾವು ಸ್ಪ್ರೇ ಮಾಡಬೇಕು. ಈ ಥರ ನಾವು ಡೈಲಿ ಒಂದು ವಾರ ಮಾಡಬೇಕಾಗ್ತೈತಿ. ಈ ಮಿಲಿ ಬಗ್ ಬೇಗ ಸಾಯೋದಿಲ್ಲ. ಇವು ಡೈಲಿ ಮಾಡ್ಬೇಕು ನಾವು. ಇಲ್ಲಾಂದ್ರೆ ಆಲ್ಟರ್ನೇಟ್ ಡೇಸ್ ಅಂದ್ರೆ ಒಂದಿನ ಬಿಟ್ಟು ಒಂದಿನ ನಾವು ಅದಕ್ಕೆ ಸ್ಪ್ರೇ ಮಾಡ್ಕೊತ ಇರಬೇಕು. ಒಂದು ವಾರ ಒಳಗೆ ಅದು ಹೋಗ್ಬಿಡ್ತೈತಿ. ಸ್ಪ್ರೇ ನಾವು ಯಾವ ಟೈಮ್ದಾಗ ಮಾಡ್ಬೇಕಂತಂದ್ರೆ ಬೆಳಗ್ಗೆ 6ರಿಂದ 7 ಗಂಟೆ, ಇಲ್ಲಪ್ಪ ಅಂತಂದ್ರೆ ನಾವು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ನಾವು ಸ್ಪ್ರೇ ಮಾಡಬೇಕು. ಮಿಡಲ್ ಮಧ್ಯಾಹ್ನ ಬಿಸಿಲಿದ್ದಾಗ ನಾವು ಸ್ಪ್ರೇನ ಮಾಡಬಾರ್ದು. ಅದೆಲ್ಲ ಬಿಸಿಲಿಗೆ ಬೇಗ ಆರಿಬಿಡ್ತೈತಿ. ಇಲ್ಲ ಅಂತಂದ್ರೆ ಅವು ಸ್ಟ್ರಾಂಗ್ ಇರ್ತದಲ್ಲ, ಎಲ್ಲಿನೂ ಕೂಡ ಸ್ವಲ್ಪ ಇದಾಗೋ ಚಾನ್ಸ್ ಇರ್ತೈತಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಸಾಯಂಕಾಲನೇ ಸ್ಪ್ರೇ ಮಾಡೋದು ಭಾಳ ಒಳ್ಳೆಯದು. ಬೆಳಗ್ಗೆಗಿಂತಲೂ ಸಾಯಂಕಾಲ ಮಾಡೋದು ಭಾಳ ಒಳ್ಳೆಯದು. ನೀವು ಎಲ್ಲ ಪ್ಲಾಂಟ್ಸಿಗೂ ಅಪ್ಲೈ ಮಾಡ್ಬೋದು. ಮೆಣಸಿನ್ಕಾಯಿ ಗಿಡ ಇರ್ತಾವಲ್ಲ, ಅದು ಕೂಡ ಮುಟ್ರಗೊಂಡಿರ್ತೈತಿ. ಅದಕ್ಕೂ ಕೂಡ ನೀವು ಸ್ಪ್ರೇ ಮಾಡಿದ್ರೆ ಕಂಟಿನ್ಯೂ ಆಗಿ ನೀವು ಸ್ಪ್ರೇ ಮಾಡಿದಿರಿ ಅಂದ್ರೆ ಒಂದು ವಾರನಾಗ ಅದು ಕ್ಲಿಯರ್ ಆಗಿಬಿಡ್ತೈತಿ. ಬರ್ರಿ ಇಲ್ಲಿ ಮೆಣಸಿನ ಗಿಡಕ್ಕೆ ನಾನು ತೋರಿಸ್ತೇನೆ ನಿಮ್ಗೆ. ನೋಡ್ರಿ, ಮೆಣಸಿನ ಗಿಡಕ್ಕೆ ಎಲಿ ಎಲ್ಲ ಮುಟುರ್ಗೊಂಡಾವ. ಇವಕ್ಕೆ ನಾವು ಸ್ಪ್ರೇ ಮಾಡಬೇಕು. ಈಗ ಎಲಿ ಎಲ್ಲ ಹಿಂಗೆ ರೆಡ್ ಆಗ್ಯಾವ ನೋಡ್ರಿ, ಅದಕ್ಕೆ ನಾವೇನು ಮಾಡಬೇಕು, ಈ ಸ್ಪ್ರೇ ಮಾಡಬೇಕು. ಇದು ಕಂಟಿನ್ಯೂ ಆಗಿ ನೀವು ಒಂದು ವಾರ ಅಪ್ಲೈ ಮಾಡಿದ್ರಂದ್ರೆ ಎಲ್ಲ ಕ್ಲಿಯರ್ ಆಗಿ ಎಲ್ಲಿ ಮತ್ತು ರಿಫ್ರೆಶ್ ಆಗಿಬಿಡ್ತಾವು. ಕೆಳಗೆ ಎಲ್ಲ ಕಡೆನೂ ಸ್ಪ್ರೇ ಮಾಡಬೇಕು. ಇದು ಸ್ಪ್ರೇ ಮಾಡೋದ್ರಿಂದ ಏನು ನಮ್ಗೆ ಇವು ಮೆಣಸಿನ್ಕಾಯಿ ಏನು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬೇವಿನ ಎಣ್ಣೆ ಇರ್ತೈತಿ, ಅದು ಎಲ್ಲ ಆರ್ಗ್ಯಾನಿಕ್ ಇರ್ತೈತಿ. ಕ್ಲೀನಾಗಿ ತೊಳೆದು ನಾವು ಅದನ್ನು ತಿನ್ಬೋದು. ಹಾಗಲಕಾಯಿ ಗಿಡ ಬಳ್ಳಿ ಹುಳ ಆಗಿ ಈ ಥರ ಆಗೈತೆ ನೋಡ್ರಿ. ಇದಕ್ಕೂ ಕೂಡ ನಾವು ಸ್ಪ್ರೇ ಮಾಡಬೇಕು. ಮಳೆ ಇತ್ತಲ್ಲ, ಅದಕ್ಕೆ ನನಗೆ ಸ್ಪ್ರೇ ಮಾಡೋಕ್ಕೆ ಆಗಲಿಲ್ಲ. ಅದು ಗಿಡ ಎಲ್ಲ ಫುಲ್ಲ ಈಗ ಬಾಡ ಆಗ್ತೈತೆ ನೋಡ್ರಿ, ಹುಡುಗ ಸಂಬಂಧ. ಮಳೆ ಇದ್ದಾಗ ನಾವು ಏನು ಸ್ಪ್ರೇ ಮಾಡಿದ್ರೂ ಅದು ತೊಳ್ಕೊಂಡು ಹೋಗ್ಬಿಡ್ತೈತಿ. ಇಲ್ಲಿ ನೋಡ್ರಿ, ಮೆಣಸಿನ್ಕಾಯಿ ಗಿಡ ಎಲ್ಲ ಯಾವ ಥರ ಆಗೈತಿ. ಸ್ಪ್ರೇ ಇದಕ್ಕೂ ನಾನು ಸ್ಪ್ರೇ ಮಾಡ್ಬೇಕು. 2 ವರ್ಷ ಆತ ಹಚ್ಚಿ ಮೆಣಸಿನ್ಕಾಯಿ, ಇನ್ನೂ ಆದರೂ ನನಗಿದು ಮೆಣಸಿನ್ಕಾಯಿ ಕೊಡಾಕತ್ತೈತಿ. ಒಂದು ಸತಿ ಪೂರ ಎಲ್ಲ ಎಲೆ ಉದುರಿ ಹಾಳಾಗ್ಬಿಟ್ಟಿತ್ತು. ನಾನೇನು ಮಾಡಿದೆ, ಇದೇ ಸ್ಪ್ರೇನ ಕಂಟಿನ್ಯೂ ಒಂದು ವಾರ ಮಾಡಿದೆ. ಮತ್ತು ರಿಫ್ರೆಶ್ ಆಗಿ ನನಗೆ ಫುಲ್ ಎಲ್ಲ ಕಾಯಿ ಕೊಡಾತೈತದ. ಈಗ ಇಲ್ಲಿ ನೋಡ್ರಿ, ಸೀತಾಫಲ ಇದು ಕೂಡ ಈಗ ಈ ಥರ ರೋಗ ಬೀಳಾತೈತೆ ನೋಡ್ರಿ. ಇದಕ್ಕೆ ಬ್ಲ್ಯಾಕ್ ಆಗೈತಲ್ಲ, ಇದು ಕೂಡ ಒಂಥರನೇ ಕೀಟನೇ ಇದು. ಅದಕ್ಕೆ ನಾನು ಇದೇ ಸ್ಪ್ರೇನ ಇದಕ್ಕೂ ಮಾಡ್ತೀನಿ. ಈಗ ಈ ಹಣ್ಣು ಮೇಲೆ ನಾವು ಸ್ಪ್ರೇ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಯಾವುದೇ ಥರ ಸಣ್ಣ ಹುಳ ಇದ್ರೂ ಕೂಡ ಅದು ಸಾಯ್ತೈತಿ ಇದರಿಂದ. ಇದು ನೋಡ್ರಿ, ನಮ್ಮ ಲಿಂಬೆಹಣ್ಣು ಪ್ಲ್ಯಾಂಟ್. ಇಲ್ಲಿ ಲಿಂಬೆಹಣ್ಣು ಆಗ್ಯಾವೀಗ ದೊಡ್ಡ ದೊಡ್ಡ ಈ ಥರ ನೋಡ್ರಿ, ಎಲ್ಲ ಒಡ್ಯಾಕತ್ತಾವ. ಇಲ್ಲಿ ನೋಡ್ರಿ, ಲಿಂಬೆಹಣ್ಣು ಯಾವ ಥರ ಗೊಂಚಲಾಗ್ಯಾವ ನೋಡ್ರಿ. ಸೈಜ್ ನೋಡ್ರಿ ಲಿಂಬೆಹಣ್ಣಿಂದ. ನಾನು ಸೀಡ್ಸ್ ಎಲ್ಲ ಹಾಕಿ 15 ಡೇಸ್ ಆಯ್ತು ನೋಡ್ರಿ. ಎಷ್ಟು ಎಲ್ಲ ಗಿಡಗಳು ಚಂದಾಗ ಬೆಳೆದಾವ ನೋಡ್ರಿ, ಚೆನ್ನಾಗಿ ಜರ್ಮಿನೇಟ್ ಆಗ್ಯಾವ ಎಲ್ಲ ಸೀಡ್ಸ್. ಇದೆಲ್ಲ ನೋಡ್ರಿ ಸ್ವೀಟ್ ಕಾರ್ನ್, ಆಮೇಲೆ ಜವಾರಿ ಸ್ವೀಟ್ ಕಾರ್ನ್. ಈ ಕಡೆ ನೋಡ್ರಿ, ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿನೆಲ್ಲ. ಬೆಳ್ಳುಳ್ಳಿ ನೋಡ್ರಿ ಎಷ್ಟು ದೊಡ್ಡ ಆಗ್ಯಾವ. ಇದು ಮಿಡಲ್ ಇದ್ದಿದ್ದು ಇದು ಕ್ಯಾರೆಟ್ ಇದೆ. ಈ ಕಡೆ ನೋಡ್ರಿ, ಇಲ್ಲಿ ಅರಿಶಿನ ಎಲ್ಲ ಮೊಳಕೆ ಹೊಡೆದಾವ. ಅವು ಕೂಡ ಒಂದೊಂದೆಲ್ಲ ಎಲೆ ಬಂದವು ಆ ಕಡೆ ಅಲ್ಲಿವರೆಗೂ. ಇಲ್ಲಿ ನೋಡ್ರಿ, ಎಲ್ಲ ಈರುಳ್ಳಿ ಸೀಡ್ಸ್ ಇದೆ. ಎಲ್ಲ ಈರುಳ್ಳಿ ಸೀಡ್ಸ್ ನಾನು ಜರ್ಮಿನೇಟ್ ಆಗ್ತಾವಿಲ್ಲ ಅಂದ್ಕೊಂಡಿದ್ದೆ, ಎಲ್ಲ ಆಗ್ಯಾವ ನೋಡ್ರಿ. ಈಗ ನಾನು ಇದಕ್ಕೆ ನೀರು ಬಿಡ್ಬೇಕು. ಈಗ ಡ್ರೈ ಆಗೈತಿ. ಇದು 4 ದಿನ ಆಯ್ತು ಮಳೆ ಆಗಿಲ್ಲಲ್ಲ. ಮಳೆ ಆಗಿತ್ತು, ನೆಲ ಹಸಿತ್ತು, ಹಂಗೆ ಬಿಟ್ಟಿದ್ದೆ. ಈಗ ನಾನು ನೀರು ಹೊಡಿಬೇಕು. ಈಗ ಸಾಯಂಕಾಲ ನಾನು ನೀರು ಹೊಡೆದ್ರೆ ಭಾಳ ಚಲೋ ಆಗ್ತಾವೆ ಪ್ಲ್ಯಾಂಟ್ಸಿಗೆ. ರಾತ್ರಿ ಎಲ್ಲ ತಂಪು ಹಿಡಿದು ಚೆನ್ನಾಗಿ ಬರ್ತಾವೆ. ಈ ಕಡೆ ನೋಡ್ರಿ, ಇದೆಲ್ಲ ಬೆಂಡೆಕಾಯಿ ಹಾಕಿನಿ. ಈ ಕಡೆ ಪೂರ್ತಿ ಲೈನ ನಾ ಬೆಂಡೆಕಾಯಿನ ಹಾಕಿನಿ. ಇಲ್ಲಿ ಪುಂಡಿ ಪಲ್ಯ ಸೀಡ್ಸ್ ಹಾಕಿನಿ ನೋಡ್ರಿ. ಇಲ್ಲೆಲ್ಲ ಈ ಕಡೆ ನೋಡ್ರಿ, ಇಲ್ಲೆಲ್ಲ ಪುಂಡಿ ಪಲ್ಯ ಸೀಡ್ಸ್ ಇದೆ. ಅವು ಕೂಡ ಚೆನ್ನಾಗಿ ಬಂದವು.
ಇಲ್ಲಿ ನೋಡ್ರಿ ಕೆಳಗೆ ಎಲ್ಲ ಖಾಲಿ ಐತಿನೆಲ್ಲ. ಯಾಕೆ ಖಾಲಿ ಐತಿ ಅಂದರೆ ಇಲ್ಲಿ ನಾನು ವಟಾಣಿ ಹಾಕಿದ್ದೆ. ನಿಮಗೆ ಲಾಸ್ಟ್ ನಾನು ಸೀಡ್ಸ್ ಹಾಕುವಾಗ ತೋರಿಸಿದ್ದೆ. ನಾನು ಈ ಸಲ ಹೊರಗಿಂದ ಸೀಡ್ಸ್ ತೊಗೊಂಬಂದಿನಿ ವಟಾಣಿದು ಅಂತಂದು. ಅದು ವಟಾಣಿ ಒಂದು ಕಾಳು ಜರ್ಮಿನೇಟ್ ಆಗಿಲ್ಲ. ಲಾಸ್ಟ್ 2 ಇಯರ್ ನಾನು ಮನೆ ಒಳಗಿಂದ ವಟಾಣಿ ಕಾಳು ಹಾಕಿದ್ದೆ. ಅವೆಲ್ಲ ಸೀಡ್ಸ್ ಜರ್ಮಿನೇಟ್ ಆಗಿ ಕಾಯಿನೂ ಕೊಟ್ಟಿದ್ದು ನನಗೆ. ಈ ಸಲ ಒಂದೂ ಆಗಿಲ್ಲ. ಅದಕ್ಕೆ ನಾನು ನರ್ಸರಿಗೆ ಹೋದಾಗ ಮೊನ್ನೆ ಮತ್ತು ಅವ್ರಿಗೆ ಹೇಳಿದೆ, ಒಂದು ಕಾಳು ನಂದು ಒಂದು ಕಾಳು ಕೂಡ ಜರ್ಮಿನೇಟ್ ಆಗಿಲ್ಲ ಅಂತ ಅವ್ರಿಗೆ ನಾನು ಹೇಳಿದೆ. ಅವರು ನನಗೆ ಮತ್ತು ಒಂದಿಷ್ಟು ಫ್ರೆಶ್ ಕಾಳು ತಗೋರಿ ಇವನ್ನ ಅಂತಂದು ಕೊಟ್ಟು ಕಳಿಸಿದ್ರು. ನಾನು ಹೇಳಿದ್ನಲ್ಲ ನಿಮ್ಗೆ, ಎಲ್ಲ ಕಾಳು ಎಲ್ಲ ಸೀಡ್ಸೂ ಕೂಡ ಜರ್ಮಿನೇಟ್ ಆಗೋದು ಡೌಟ್, ಒಂದೊಂದು ಸತಿ ಫೇಲ್ ಆಗ್ತಾವೆ ಅಂತ. ನಾನು ಅಲ್ಲೇ ಹೋಗಿದ್ನೆಲ್ಲ ಮತ್ತು ಅವ್ರಿಗೆ ಹೇಳಿದೆ. ನನಗೇನು ಅವ್ರು ಕ್ಯಾಶ್ ತೊಗೊಳಿಲ್ಲ. ಹಂಗೆ ಮತ್ತು ನನಗೆ ವಾಪಸ್ ಕೊಟ್ಟು ಕಳಿಸಿದ್ರೆ. ಈ ಸಲ ಹಾಕ್ತೀನಿ, ಅವು ಏನಾಗ್ತಾವೆ ನೋಡೋಣ. ಇದು ಫಸ್ಟ್ ಏಲಕ್ಕಿ ಬಾಳೆಹಣ್ಣು ಇದೊಂದು ಐತಲ್ಲ, ಆಲ್ರೆಡಿ ಇದು ಕಾಯಿ ಆಗ್ಯಾವ. ಈಗ ನೆಕ್ಸ್ಟ್ ಈ ಗಿಡಕ್ಕೆ ಬಿಟ್ಟೈತೆ ನೋಡ್ರಿ. ಈ ಗಿಡಕ್ಕೂ ಈಗ ಇದು ಮತ್ತೊಂದು ಹೂವಾಗಿ ಅದು ಕೂಡ ಸ್ಟಾರ್ಟ್ ಆಗೈತಿ ಈಗ ಕಾಯಿ ಕೊಡೋಕೆ. 5ನೇ ಸಲ ನೋಡ್ರಿ ಇದು ನಂಗೆ ಕಾಯಿ ಕೊಡೋದು. ಫಸ್ಟ್ ಈಗ 3 ಸಲ ಆಗೈತೆ ತಗೊಂಡಿವಿ ನಾವು. ಇದು 4, ಇದೊಂದು 5 ಅದು ನೋಡ್ರಿ. ಈಗ ಇದು ಹಂಗೆ ಕಂಟಿನ್ಯೂ ಆಗಿ ಹೊಸ ಗಿಡ ಬರ್ತಾ ಇರ್ತಾವ. ಹೊಸ ಬಾಳೆಹಣ್ಣಿನ ಗೊನೆ ಕೊಡತ್ತಿರ್ತೈತೆ ಅದು ನಮಗೆ. ಇದು ಆ್ಯಪಲ್ ಬೇರ್ ಗಿಡ ನೋಡ್ರಿ. ಬಾರೆಹಣ್ಣು ಆಗ್ಯಾವ. ನಮ್ಮ ಸೈಡ್ ನಾವು ಬಾರೆಹಣ್ಣು ಅಂತೀವಿ, ಇಂಗ್ಲೀಷ್ನಾಗ ಇದಕ್ಕೆ ಆ್ಯಪಲ್ ಬೇರ್ ಅಂತಾರೆ. ಕಾಯಿ ಎಷ್ಟು ದಪ್ಪ ಆಗ್ಯಾವ ನೋಡ್ರಿ. ಕೆಲವೊಂದು ಹಣ್ಣು ಆಗಿ ಕೆಳಗೆ ಉದುರ್ಬಿಟ್ಟಾವ ನೋಡ್ಬೋದು. ಮಳೆ ಇತ್ತಲ್ಲ, ಹಿಂಗಾಗಿ ನಮಗೂ ಬಂದು ತೊಗೊಳಕ್ಕೆ ಆಗಿಲ್ಲ. ಎಲ್ಲ ಉದುರಾವ ನೋಡ್ರಿ. ಈ ಸೈಡ್ ಸ್ವಲ್ಪ ಎಲ್ಲ ಫ್ರೂಟ್ ಫ್ಲೈ ಅಟ್ಯಾಕ್ ಆಗ್ಯಾವ. ಇವಕ್ಕೆ ಸೈಜ್ ನೋಡ್ರಿ ಎಷ್ಟು ಚೆನ್ನಾಗಾಗ್ಯಾವು. ಪ್ಲ್ಯಾಂಟ್ ನೋಡ್ರಿ. ಇದು ಫುಲ್ ಹೂ ಆಗೈತಿ ಸದ್ಯಕ್ಕೆ. ಇದು ಒಂದು ನಾನು ತೊಗೊಂಡ್ಬಿಡ್ತೀನಿ. ಈಗ ರೈಪ್ ಆಗೈತೆ ಅನ್ನಿಸ್ತೈತೆ ನನಗೆ, ತೊಗೊಂಡ್ಬಿಡ್ತೀನಿ ಇದನ್ನು. ಇದೆರಡು ಲಿಂಬೆ ಹಣ್ಣು, ಇದೊಂದು ಆರೆಂಜ್. ನಿನ್ನೆ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ದೆ. ಇವತ್ತು ಮರುದಿವ್ಸ ಅನ್ನೋದ್ರಾಗ ಎಲ್ಲ ಸತ್ತಾವ ನೋಡ್ರಿ. ಎಲ್ಲ ಹುಳ ಸತ್ತಾವ ನೋಡ್ಬೋದು. ಇಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿರ್ತದಲ್ಲ, ಒಂದೇ ದಿವ್ಸಿಗೆ ಎಲ್ಲ ಸತ್ತ ಹೋಗ್ಬಿಡ್ತಾವೆ. ಒಂದು ದಿವ್ಸಿಗೆ ಏನೂ ಆಗಲಿಲ್ಲ ಅಂತಂದ್ರೆ ಕಂಟಿನ್ಯೂ 2-3 ದಿವಸ ನೀವು ಸ್ಪ್ರೇ ಮಾಡ್ಬೋದು. ಇದಕ್ಕೂ ಏನೂ ಹೋಗಲಿಲ್ಲ ಅಂತಂದ್ರೆ 1 ವಾರ ಸ್ಪ್ರೇ ಮಾಡಿರಿ. ಈಗ ನೋಡ್ರಿ, ನೀವು ರಿಸಲ್ಟ್ ನೋಡ್ಬೋದು. ಮಾರನೇ ದಿವಸನೇ ಎಲ್ಲ ಸತ್ತವು ನೋಡ್ರಿ. ಎಲೆ ಹಿಂದ್ಗಡೆ ಎಷ್ಟಿತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಸತ್ತ ಬಿಟ್ಟಾವು. ವೈಟ್ ಕಾಣ್ತಾವಲ್ಲ ನಿಮ್ಗೆ, ಅವು ಸತ್ತಾವ. ಈಗ ಅವು ಅಷ್ಟು ಎಫೆಕ್ಟಿವ್ ಆಗೈತಿದ. ಕಂಟಿನ್ಯೂ ಆಗಿ ಸ್ಪ್ರೇ ಮಾಡಿದ್ರೆ ಇನ್ನು ಪೂರ್ತಿಯಾಗಿ ಕ್ಲಿಯರ್ ಆಗಿಬಿಡ್ತದ. 1 ದಿವಸಕ್ಕೆ ಎಷ್ಟು ರಿಸಲ್ಟ್ ನೋಡ್ರಿ. ಇದು ಬದ್ನಿಕಾಯಿ ಮೇಲೆ ಎಷ್ಟಿತ್ತಲ್ಲ ಎಲ್ಲ ಕ್ಲಿಯರ್ ಆಗೈತಿ. ಅದೆಲ್ಲ ನಿಮ್ಗೆ ವೈಟ್ ರೆಡ್ ಕಾಣ್ತತ್ತಲ್ಲ, ಅದೆಲ್ಲ ಸತ್ತಿದ ಹುಳ. ಅದ್ರ ಮ್ಯಾಗಿನ ಸ್ಕಿನ್ ಎಲ್ಲ ಹೋಗಿ ಆ ಥರ ಕಾಣಕತ್ತದ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಮಾಡಿ ನನಗೆ ಯಾವ ಥರ ಅದು ಕೆಲಸ ಮಾಡೈತೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ.